ಹಾಯ್ ಹಲೋ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ವ್ಲಾಗ್ ಇದು ಅಂದರೆ, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ. ಸೊ ನನ್ನ ಮಗಳದೊಂದು ಅಕ್ಷರಾಭ್ಯಾಸದ್ದು ತುಂಬ ದಿನದಿಂದ ಪ್ಲ್ಯಾನ್ ನಡೀತಾ ಇತ್ತು, ಶೃಂಗೇರಿಗೆ ಹೋಗಿ ಬರಬೇಕು ಅನ್ನೋದು. ಹಾಗೆ ನಮ್ಮ ತಮ್ಮನ ಮಗಳೂ ಇದ್ದಾಳಲ್ವ, ಅವಳು ನಾವು ಎಲ್ಲರೂ ಹೋಗಿ ಶೃಂಗೇರಿಲಿ ಮತ್ತು ಹೊರನಾಡಲ್ಲಿ ಚಿಕ್ಕ ಮಗುಗೂ ಅನ್ನಪ್ರಾಶನ 2 ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಮಾತ್ರ ಖುಷಿ ಆಯಿತು. ಹೋದೆಲ್ಲ ದರ್ಶನ ತುಂಬ ಚೆನ್ನಾಗಾಯಿತು. ಹೋಗಿದ್ದ ಕೆಲಸಗಳು ಅಷ್ಟೇ ತುಂಬ ಚೆನ್ನಾಗಾಯಿತು. ಸೊ ನಾವು ಚನ್ನಗಿರಿಯಿಂದ ರೆಡಿಯಾಗಿ ಬಂದ್ವಿ. ಹಾಗೆ ಊರಿಗೆ ಬಂದು ಅವರಿಬ್ಬರನ್ನು ಕರ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡ್ವಿ ಅಷ್ಟೇ, ಇನ್ನೇನಿಲ್ಲ. ಊರಲ್ಲಿ ಏನು ಮಾಡಿರಲಿಲ್ಲ. ನಾನು ಚನ್ನಗಿರಿಲಿ ಜಸ್ಟ್ ರೆಡಿಯಾಗಿ ಬಂದಿದ್ದೆ, ಅಷ್ಟೊತ್ತಾಯಿತು. ಬೆಳಗ್ಗಿನ ಜಾವ ಕರೆಕ್ಟಾಗಿ 5:45 ಅನಿಸುತ್ತೆ ಮನೆ ಹತ್ರ ಬಂದಿದ್ವು. ಇನ್ನೇನಿಲ್ಲ, ಅಲ್ಲಿ ಟೀ ಕುಡ್ಕೊಂಡು ಹೊರಟ್ವಿ. ಮತ್ತೆ ಎಲ್ಲರೂ ಇದ್ದೀವಿ ಶೃಂಗೇರಿಲಿ. ನಮ್ಮ ಹಸ್ಬೆಂಡ್ ಅಕ್ಕ ಇದ್ದಾರೆ, ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಮನೆಗೆ ಡೈರೆಕ್ಟ್ ಹೋಗಿ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಇನ್ನೇನು ಇಲ್ಲಿಗೆ ಬಂದ್ವಿ. ಬರ್ತಿದ್ದಾಗೇ ಆಲ್ರೆಡಿ ಒಂದು ಬ್ಯಾಚ್ ಕೂತಿತ್ತು ಅಕ್ಷರಾಭ್ಯಾಸಕ್ಕೆ. ಇನ್ನೇನು ನಮಗದು ಸಿಗಲ್ಲ ಅಂದ್ಕೊಂಡಿದ್ವಿ. ನಮ್ಮ ಹಸ್ಬೆಂಡ್ ಅಕ್ಕ ಇದ್ದಾರೆ, ಸುಮಕ್ಕ ಅಂತ, ತುಂಬ ಹೆಲ್ಪ್ ಮಾಡಿದ್ರು. ಅವ್ರು ಇದ್ದಿದ್ದಕ್ಕೇ ಅವ್ರಿಗೆ ಸ್ವಲ್ಪ ಅಲ್ಲಿರೋರೆಲ್ಲ ಗೊತ್ತಿದ್ದಾರೆ. ಅವರು ಅಲ್ಲೇ ಸೆಟ್ಲಾಗಿಬಿಟ್ಟಿದ್ದಾರೆ ಶೃಂಗೇರಿಲಿ. ಸೊ ಹಾಗಾಗಿ ಬೇಗ ಬಿಟ್ಟರು. ಆಮೇಲೆ ದೇವ್ರ ಹತ್ರನೇ ಕೂರಿಸ್ಬಿಟ್ರು. ತುಂಬ ಖುಷಿಯಾಯಿತು. ತುಂಬ ಜನ ಇತ್ತು. ನಾವು ಹೋಗಿದ್ದ ದಿನ ಏಕಾದಶಿ ಇದ್ದಿದ್ದರಿಂದ ತುಂಬ ಜನ ಇತ್ತು. ನೆಕ್ಸ್ಟ್ ಬ್ಯಾಚಿಗೂ ಆಲ್ರೆಡಿ ತುಂಬ ಹೊರಗಡೆನೇ ನಿಂತಿದ್ರು. ಹೋದ ತಕ್ಷಣ ಚೆನ್ನಾಗಾಯಿತು ಎಲ್ಲ ಪೂಜೆಗಳು. ನನ್ನ ಮಗಳು ಹಾಯ್ ಮಾಡ್ತಿದ್ದಾಳೆ. ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಪ್ರೀತ್ಯರ್ಥಂ ಶ್ರೀ ಶಾರದಾ ಸನ್ನಿಧೌ ಅಕ್ಷರಾಭ್ಯಾಸಂ ಕರಿಷ್ಯೆ. ನಿಮ್ಮ ಮನೆ ದೇವರನ್ನ, ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಎಲ್ಲ ಕೂತಾದ ತಕ್ಷಣವೇ ನಮಗೆ ಅವರೇ ತಟ್ಟೆ, ಅಕ್ಕಿ, ಸ್ಲೇಟು ಮತ್ತು ಇದೇನು ಬಳಪ ಎಲ್ಲ ಕೊಟ್ಟರು. ಆಮೇಲೆ ಫಸ್ಟ್ ಬರೆಸೋಕೆ ಹೇಳ್ತಾರೆ. ತಂದೆ ತಾಯಿ ಇಬ್ಬರು ತೊಡೆ ಮೇಲೆ ಕೂರಿಸ್ಕೊಂಡು ಮಗುಗೆ ಬರೆಸ್ಬೇಕು, ಅಕ್ಕಿಲಿ ಬರೆಸ್ಬೇಕು ಫಸ್ಟು. ಅವ್ರು ಹೇಳ್ತಾರೆ ಎಲ್ಲದೂ, ಗುರುಭ್ಯೋ ನಮಃ, ಶಾರದಾ ನಮಃ, ಸರಸ್ವತಿ ನಮಃ, ಈ ಥರ ಹೇಳಿ ಅ ಇ ಅಂತ ಎಲ್ಲ ಬರೆಸ್ರಿ ಅಂತಾರೆ. ಹೇಳ್ದಾಗೆ ಬರೆಸಿದ್ವಿ. ಚೆನ್ನಾಗಾಯಿತು, ಎಲ್ಲ ಖುಷಿ ಆಯಿತು. ಹೋಗಿದ್ದೆಲ್ಲ ಚೆನ್ನಾಗಾಯಿತು. ಎಲ್ಲೂ ಕಾಯಲಿಲ್ಲ, ಮಾತ್ರ ತುಂಬ ಖುಷಿಯಾಯಿತು ನಮ್ಮ ಆಂಟಿ ಇರೋದ್ರಿಂದ. ಈ 4 ಅಕ್ಷರ ಬರೆಸಿ. ಸರಸ್ವತ್ಯೈ ನಮಃ. తర్వాత ನಮ್ಮ ಸಣ್ಣ ಪಾಪು ಎಲ್ಲೂ ಹಠ ಮಾಡಲಿಲ್ಲ. ಅದೊಂದು ತುಂಬ ಖುಷಿಯಾಯಿತು. ಅವಳನ್ನ ಮುದ್ದಾಡಿದ್ದೆ ಎಲ್ಲರೂ ಎತ್ತೆತ್ಕೊಂಡು, ಮಾತ್ರ ಎಲ್ಲರ ಹತ್ರನೂ ಹೋಗ್ತಾ ಇದ್ಲು. ಲಾಸ್ಟಲ್ಲಿ ಅಲ್ಲೊಂದು ಆನೆ ಇದ್ದಾವೆ 2, ಅದ್ರ ಹತ್ರ ಆಶೀರ್ವಾದ ತೊಗೊಂಡು ಅಲ್ಲೇ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಚೆನ್ನಾಗಿತ್ತು ಎಲ್ಲ. ಲಾಸ್ಟ್ ಒಂದು ಗ್ರೂಪ್ ಫೋಟೋ ತೆಕ್ಕೊಂಡು ಅಲ್ಲೇ ಒಂದು ಶಂಕರಾಚಾರ್ಯರದೊಂದು ದೊಡ್ಡ ಸ್ಟ್ಯಾಚು ಮಾಡಿದ್ದಾರೆ ಈಗ. ಅದೊಂದು ಪ್ಲೇಸ್ ತೋರಿಸಿದ್ರು ನಮ್ಮ ಆಂಟಿ. ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಮಾತ್ರ. ಆ ಕಡೆ ಹೋದವ್ರು ಅದನ್ನು ನೋಡ್ಕೊಂಬನ್ನಿ, ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ಶಂಕರಾಚಾರ್ಯರದಂತೆ ಅಲ್ಲೇ ಒಂದು ಸಣ್ಣ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ, ಅವ್ರು ಬೆಳೆದು ಬಂದಿದ್ದ ರೀತಿ ಎಲ್ಲನ. ಸೊ ಅಲ್ಲಿಂದ ಸೀದಾ ಮನೆಗೆ ಹೋಗಿ ಮತ್ತೆ ಅವರು ಶರ್ಬತ್ ಮಾಡಿದ್ರು, ಜ್ಯೂಸ್ ಕುಡ್ಕೊಂಡು ನಾವು ಹೊರನಾಡಿಗೆ ಹೊರಟ್ವಿ. ಹೊರನಾಡಲ್ಲಿ ಅನ್ನಪ್ರಾಶನ ಇತ್ತು. ಸೊ ಅಲ್ಲೂ ಹೋದ ತಕ್ಷಣವೇ ಆಯಿತು. ಅದು ತುಂಬ ಖುಷಿ ಆಯಿತು ಮಾತ್ರ. ಹೋದ ತಕ್ಷಣ ಅಲ್ಲಿ ಅನ್ನಪ್ರಾಶನ ಮಾಡಿಸಿದ್ವಿ, ಮಗುಗೆ ಆಶೀರ್ವಾದ ಮಾಡಿದ್ರು. ಹಾಗೆ ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು. ಹೋದ ತಕ್ಷಣವೇ ಬಿಟ್ಟರು. ಹಾಗೆ ನಾವು ಪ್ರಸಾದ, ಯಾವತ್ತೂ ನಾನು ಹೊರನಾಡಲ್ಲಿ ಪ್ರಸಾದ ಊಟ ಮಾಡಿರಲಿಲ್ಲ. ಸೊ ಪ್ರಸಾದನೂ ಸಿಕ್ತು. ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ, ಪ್ರಸಾದ ತೊಗೊಂಡು ಎಲ್ಲ ಬಿಟ್ವಿ. ಹೊರನಾಡು ಬಿಟ್ಟಾಗೆ ಆಲ್ರೆಡಿ ಸಂಜೆ ಆಗಿತ್ತು. ಊರಿಗೆ ಬಂದಾಗ 7:30, ನಾವು ಚನ್ನಗಿರಿಗೆ ಬಂದಾಗ 9 ಗಂಟೆ. ಸೊ ಇವತ್ತಿನ ವ್ಲಾಗು ಇದಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಒಂದು ದಿನದ್ದು ಪಿಕ್ನಿಕ್ ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಎಲ್ಲ ಖುಷಿ ಆಯಿತು ಮಾತ್ರ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.